ನಮಸ್ಕಾರ ರೇಣುಕಾ ಅವರೇ. ನೀವು ಇಲ್ಲಿ ಡೇಟ್ ಆಫ್ ಬರ್ತ್ ಕೊಟ್ಟಿರೋದು 29/1998. ಟೈಮಿಂಗ್ 2:45 AM ಬೆಂಗಳೂರು ಕೊಟ್ಟಿದ್ದೀರಿ. ನಿಮ್ದು ಅದು ನಿಮ್ಮ ಮಗಳ ಕುಂಡ್ಲಿನ ಏನು ಬೇಸಿಕಲಿ ಇಲ್ಲಿ ನೋಡಿದ್ರೆ ಲಗ್ನದಲ್ಲಿ ಅದು ನಾನು ನವಾಂಶ ತೋರಿಸ್ತಾ ಇದ್ದಿದ್ದು. ಲಗ್ನದಲ್ಲಿ ಮಂಗಳ ಇದ್ದಾನೆ. 13 ಡಿಗ್ರಿಯಿಂದ ಲಗ್ನ ಸ್ಟಾರ್ಟ್ ಆಗ್ತಾ ಇದೆ. ಸೊ ಮಂಗಳ ಲಗ್ನದಲ್ಲೇ ಇರೋದ್ರಿಂದ ಮಂಗಳ ಈ ಕರ್ಕದಲ್ಲಿ ಮಂಗಳ ನೀಚ, ಬಟ್ 14710 ಅಂತ ಕರೀತಾರೆ. ಕೇಂದ್ರ ತ್ರಿಕೋನದಲ್ಲೇ ಇದ್ದರೆ ಅದು ನೀಚ ಭಂಗ ರಾಜಯೋಗ ಆದಂಗೆ ಆಗುತ್ತೆ. ಆಮೇಲೆ 2ನೇ ಮನೆಯಲ್ಲಿ ಚಂದ್ರ ಇದೆ, ಆಮೇಲೆ ಶುಕ್ರ ಇದೆ, ಬುಧ ಇದೆ, ಮತ್ತು ರಾಹು ಇದೆ. ರಾಹು ಏನಾಗುತ್ತೆ ಅಂದರೆ, ರಾಹು 6 ಡಿಗ್ರಿಯಲ್ಲಿರೋದ್ರಿಂದ ಭಾವಫಲಕ್ಕೆ ಹೋಗಿ ನೋಡಿದ್ರೆ ಭಾವಫಲಕ್ಕೆ ಹೋಗಿ ನೋಡಿದ್ರೆ ಭಾವಫಲಕ್ಕೆ ಹೋಗಿ ನೋಡಿದ್ರೆ ರಾಹು ಲಗ್ನದಲ್ಲೇ ರಾಹು ಇರ್ತಾನೆ. ಲಗ್ನದಲ್ಲೇ ರಾಹು ಇದ್ದರೆ ಅವರಿಗೆ ಹುಡುಗಿಯರು ಅಥವಾ ಯಾರೇ ಆಗಲಿ, ಹುಡುಗಿಯರಿಗೆ ಬೇಸಿಕಲಿ ಲಗ್ನದಲ್ಲಿ ರಾಹು ಇದ್ದರೆ ಅವರು ಮಲ್ಟಿ ಟ್ಯಾಲೆಂಟೆಡ್ ಅಂತ ನಾನು ಕರಿತೀನಿ. ನನಗೂ ಲಗ್ನದಲ್ಲಿ ರಾಹು ಬಂದರೆ ಬೇಸಿಕಲಿ ಅವರಿಗೆ ಅವ್ರ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಇರೋದಿಲ್ಲ. ಸೊ ದೇ ವಿಲ್ ಬಿ ಕೀಪ್ ಆನ್ ಲರ್ನಿಂಗ್ ಟೂ ಮೆನಿ ಥಿಂಗ್ಸ್ ಆ್ಯಂಡ್ ಇಟ್ಸ್ ಗುಡ್ ಮಾಸ್ಟರ್ ಆಫ್ ನನ್ ಆ್ಯಂಡ್ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ. ದಟ್ ವೇ ಲಾಟ್ ಆಫ್ ನಾಲೆಜ್ ಇರುತ್ತೆ. ಮಾಸ್ಟ್ರಿನೂ ಮಾಡ್ಕೋಬೋದು, ಮಾಸ್ಟ್ರಿ ಮಾಡ್ಕೊಳಕ್ಕಾಗಲ್ಲ ಅಂತಲ್ಲ. 2ನೇ ಮನೆಯಲ್ಲಿ ಶುಕ್ರ, ಚಂದ್ರ ಮತ್ತು ಬುಧ ಇದ್ದಾರೆ. ಆ್ಯಂಡ್ ಸೂರ್ಯನು ಇದರೊಳಗೆ ಏನಾಗಿದೆ, ತನ್ನ ಮನೆಯಲ್ಲೇ ಇದ್ದಂಗೆ ಇದ್ದಾನೆ 2ನೇ ಮನೆಯಲ್ಲಿ ಭಾವ ಇದರಲ್ಲಿ ನೋಡಿದ್ರೆ. ಆಮೇಲೆ ಕೇತು ಆಟೋಮೆಟಿಕ್ಲಿ 7th ಹೌಸಿಗೆ ಬಂದಿರ್ತಾನೆ. ಕೇತು 7th ಹೌಸ್ ಅಂದರೆ ಸೊ ಅಲ್ಲಿ 2 ಥರ ಇರುತ್ತೆ. ಅಂದರೆ ಪಾರ್ಟ್ನರ್ ಸಿಗೋದು ಸ್ವಲ್ಪ ಮರೀಚಿಕೆ ಆದಂಗೆ ಆಗಿರ್ಬೋದು, ಅಥವಾ ಕೆಲವೊಂದ್ಸಲ ಈ ಹುಡುಗಿಗೇನೆ ಪಾರ್ಟ್ನರ್ ಬಗ್ಗೆ ಅಷ್ಟೊಂದು ಒಲವು ಇಲ್ದಂಗೆ ಇರ್ಬೋದು. ಕೇತು 7th ಹೌಸಲ್ಲಿ ಇದ್ದರೆ ಸ್ವಲ್ಪ ಆ ಥರ ಕನ್ಸಿಡರ್ ಆಗುತ್ತೆ, ಬಟ್ ದ್ಯಾಟ್ ಶುಡ್ ಬಿ ಫೈನ್. ಬೇಸಿಕಲಿ ಈಗ ಇವ್ರದ್ದು ದಶ ನೋಡಿದ್ರೆ, ಈಗ ದಶ ನೋಡ್ಬಿಟ್ಟು ಮಾತಾಡೋಣ. 2019ಗೆ ಚಂದ್ರ ದಶ ಮುಗಿದಿದೆ. ಆಮೇಲೆ ಈಗ ಇದ್ರ ದಶ ಸ್ಟಾರ್ಟ್ ಆಗಿದೆ, ಅದು ಮಂಗಳ ದಶ ಸ್ಟಾರ್ಟ್ ಆಗಿದೆ. ಮಂಗಳ ಮತ್ತು ಗುರು ಇದೆ ಈಗ 23. ಆಮೇಲೆ ಮಂಗಳ ಮತ್ತು ಶನಿ ಬರುತ್ತೆ. ಮಂಗಳ ಮತ್ತು ಗುರು ಮತ್ತು ಮಂಗಳ ಮತ್ತು ಶನಿ. ಈಗ ಈ ನಂಬರ್ಸ್ಗಳನ್ನು ನೋಡಿದ್ರೆ ಮಂಗಳ 1510 ತೋರಿಸ್ತಾನೆ. 1510 ಅಂದರೆ ನಾವು 1610 ಲೆವೆಲಲ್ಲೇ 1510 ಕನ್ಸಿಡರ್ ಮಾಡಬೇಕು. ಮಂಗಳ ದಶ ಬಹಳ ಕಡಿಮೆ ವರ್ಷ ಇರುತ್ತೆ ಬೇಸಿಕಲಿ. ಮಂಗಳ ದಶ 2026ಕ್ಕೆ ಮುಗಿದು ಹೋಗುತ್ತೆ. ಬೇಸಿಕಲಿ 1510 ಅಂತ ಹೇಳಿದ್ರೆ ನಾನು ಅಂದರೆ ಅವರಿಗೆ ಸಿಲೆಕ್ಟಿವ್ ಇರ್ತಾರೆ, ನಮಗೆ ಇಂಥವ್ರೇ ಹುಡುಗ ಬೇಕು ಅನ್ನೋ ಒಂದು ಭಾವನೆ ಇರುತ್ತೆ. ಆ ಭಾವನೆ ಆಮೇಲೆ 2312 ಇದೆ. ಒಳ್ಳೆ ಮಾತುಗಾರಿಕೆ ಇರುತ್ತೆ ನಿಮ್ಮ ಮಗಳಿಗೆ. ಸೊ 1510 ಇದ್ದು ಈಗ ಜುಪಿಟರಲ್ಲೂ ಅಂಥ ಹೇಳ್ಕೊಳ್ಳೋಂಥ 689 ಇದೆ. 2 ಈಗ ಇಲ್ಲಿ ಎಲ್ಲ ಕಂಬೈನ್ ಮಾಡಿ ನಂಬರ್ಸ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ 6 ಮತ್ತು 5 ಬಂದು ಅದ್ರ ಜೊತೆ 10 ಇದ್ದು 1 10 ಎಲ್ಲ ಬಂತು ಅಂದರೆ ಮದುವೆ ಯೋಗಗಳು ಅಷ್ಟೊಂದು ಇರೋದಿಲ್ಲ. ಆದ್ರೂ ಮದುವೆನೇ ಮಾಡ್ಕೋಬೇಕು, ಮದುವೆಗೆ ಹೋಗಿ ಇನ್ನೂ ಆ ಹುಡುಗಿಗೆ ಸಣ್ಣ ವಯಸ್ಸು ಅಂತಲೇ ನನ್ನ ಥಿಂಕಿಂಗು. ಬಟ್ ನೀವು ಹೆಂಗೆ ವಿಚಾರ ಮಾಡ್ತೀರಿ ಅದು ನಿಮಗೆ ಬಿಟ್ಟಿದ್ದು. ಇದು ಹಿಂದಿನ ಚಂದ್ರದಶದಲ್ಲಿ ಅವಳಿಗೆ ಸಖತ್ತಾಗಿ ಮದುವೆ ಯೋಗ ಬಂದಿತ್ತು ಅನ್ನಿಸ್ತದೆ. 2711 ಎಲ್ಲ ಚೆನ್ನಾಗಿದ್ವು. ಸೊ ಅದಕ್ಕೆ ನೀವು ಹಾಗೆ ವಿಚಾರ ಮಾಡಿರ್ಬೋದು. ಗುರು ಆದಮೇಲೆ ಶನಿ ಬರ್ತಾನೆ. ಶನಿ 7 ಕೊಡ್ತಾನೆ, 2 ಕೊಡ್ತಾನೆ. ಈ ಮೇ ಆದಮೇಲೆ ನೋಡ್ಬೋದು. ಮೇ ಆದಮೇಲೆ ಪಾಸಿಬಿಲಿಟಿ ಆಫ್ ಮ್ಯಾರೇಜ್ ಪ್ರಪೋಸಲ್ಸ್ ವಿಲ್ ಬಿ ಮೋರ್. 23/5/2021 ಆದಮೇಲೆ, ಅದಾದಮೇಲೆ 2022ರವರೆಗೂ ಶನಿ ಇದೆ. ಸೊ ನೋಡ್ಬೋದು. ಬಟ್ ಬೇಸಿಕಲಿ ದಶಾದಲ್ಲಿ ಸೆಲೆಕ್ಟಿವ್ ಅಂತ ಇರೋದಕ್ಕೆ ನೀವೇ ಯಾವುದೋ ಸೆಲೆಕ್ಷನ್ ಮಾಡ್ತಾ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅದರ್ ದ್ಯಾನ್ ದ್ಯಾಟ್ 2ನೇ ಮನೆಯಲ್ಲಿ ಎಲ್ಲ ಕಡೆಗೂ ದುಡ್ಡು ಬರೋಂಥ ಯೋಗ ಇವರಿಗೆ ಸಿಕ್ಕಾಪಟ್ಟೆ ಇದೆ.
ದುಡ್ಡು ಬರೋಂಥ ಯೋಗ ಅಂದರೆ ಚಂದ್ರ, ಬುಧ, ಶುಕ್ರ ಇವೆಲ್ಲ ಆ, ಕ ಇಲ್ಲೇ ಇದ್ದಾವೆ. ಸೂರ್ಯನೂ ಜೊತೆಗೆ ಇದೆ. ಸೂರ್ಯ ನಿಮಗೆ 2 ನಂಬರ್ ಎರಡೇ ಕೊಡ್ತಾನೆ. ಸೂರ್ಯ 2, ಸೂರ್ಯ ಗುರುವಿನಲ್ಲಿದ್ದಾನೆ. ಈಗ ನಾವು ಮಂಗಳ ದಶ ಹೇಗಿದೆ ಅಂತ ನೋಡೋಣ. ಮಂಗಳ ಬಂದ್ಬಿಟ್ಟು ಮಿತ್ರ ತಾರೆಯಲ್ಲಿ ಇದೆ. ಮಂಗಳ ಬಂದ್ಬಿಟ್ಟು ಬುಧನ್ ಮನೆಯಲ್ಲಿ, ಬುಧನ್ ನಕ್ಷತ್ರದಲ್ಲಿದೆ. ಸೊ ಈ ದಶ ಚೆನ್ನಾಗಿರುತ್ತೆ ಅಂತ ವಿಚಾರ ಮಾಡೋದೇನು ಅವಶ್ಯಕತೆ ಇಲ್ಲ. ಸೂರ್ಯ ಬಂದು ಈಗ ನೆಕ್ಸ್ಟ್ ಶನಿ ಬಂದು, ಶನಿನೂ ಪರಮ ಮಿತ್ರದಲ್ಲಿರುತ್ತೆ. ನೆಕ್ಸ್ಟ್ ಮೇ ಆದಮೇಲೆ ಇವರಿಗೆ ಚೆನ್ನಾಗಾಗುತ್ತೆ ಅಂತ ನನ್ನ ಕಲ್ಪನೆ. ಇಲ್ಲೆಲ್ಲ ನೋಡಿದಾಗ ಇದನ್ನ ಸ್ಕ್ರೀನ್ಶಾಟ್ ನೀವು ನನಗೆ ವಾಟ್ಸಪ್ ಮಾಡಿ, ನಾನು ನಿಮಗೆ ಇದನ್ನ ಸ್ಕ್ರೀನ್ಶಾಟ್ ಕೊಡ್ತೀನಿ. ನೀವು ಇದನ್ನ ನೋಡಿಬಿಟ್ರೆ ಭುಕ್ತಿಗಳಂತೂ ನೋಡೋದು ನಿಮಗೆ ಗೊತ್ತಿರುತ್ತೆ. ಈ ಭುಕ್ತಿ ಚೆನ್ನಾಗಿರುತ್ತೋ ಇಲ್ಲ ಅನ್ನೋದು ಇಲ್ಲಿ ಚಾರ್ಟಲ್ಲಿ ಮಾಡಿ ಇಟ್ಟಿದ್ದೀನಿ. ನಿಮಗೆ ಬೇಕು ಅಂದರೆ ತೊಗೊಳ್ರಿ. ಅದರ್ ದ್ಯಾನ್ ದಟ್ ನವಾಂಶ ನೋಡಿದ್ದೀನಿ. ನವಾಂಶನೂ ಭಾಳ ಚೆನ್ನಾಗಿದೆ. ಸೊ ಏನು ತಲೆ ಕೆಡಿಸ್ಕೊಳ್ಬೇಕಾಗಿದ್ದ ಅವಶ್ಯಕತೆ ಇಲ್ಲ. ಮದುವೆ ಅದು ಆಗೋ ಟೈಮಲ್ಲಿ ಆಗುತ್ತೆ. ಶನಿ ಭುಕ್ತಿಯಲ್ಲಿ ಆದರೂ ಆಗ್ಬೋದು. ಬಟ್ ಮಂಗಳ ದಶದಲ್ಲಿ ಅವರಿಗೇ ಇಂಥದ್ದೇ ಬೇಕು ಅಂತ ಒಂದು ಹಠ ಹಿಡಿಯೋ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ವಿಚಾರ ಮಾಡಬೇಕು. 5ನೇ ಮನೆಯಲ್ಲಿ ಮಂಗಳ ಇದ್ದಾನೆ. ಎಲ್ಲ ಒಳ್ಳೆಯದಾಗಲಿ. ಶ್ರೀ ಗಣಪತಿಯ ನಮಃ.